ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ಕ್ಯಾಬೇಜ್ ಕುರ್ಮಾ ಮಾಡಿ ಚಪಾತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಕ್ಯಾಬೇಜ್ ಕುರ್ಮಾ ಯಾವ ಥರ ಮಾಡೋದು ಅನ್ನೋದನ್ನು. ನೀವು ಒಂದ್ಸತಿ ಇದೇ ಥರ ಟ್ರೈ ಮಾಡಿ ನೋಡಿ. ರುಚಿ ಅಂತೂ ವಾವ್, ಸೂಪರ್ ಆಗಿರುತ್ತೆ. ಚಪಾತಿಗೂ ಆಗುತ್ತೆ, ಪೂರಿಗಾಗುತ್ತೆ, ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಇದನ್ನು ತಿನ್ಬೋದು. ಸೊ ಇವಾಗ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಹಾಗೆ ನನಗೆ ಕೆಲವೊಂದು ಕಮೆಂಟ್ಸ್ ಬಂದಿದೆ, ಆ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಕಮೆಂಟ್ ಮಾಡಿದ್ದೀರೋ ಅವ್ರಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ಇವಾಗ ಕ್ಯಾಬೇಜು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತೀನಿ. ಸೊ ನನಗೆ ಯಾವ ಕಮೆಂಟ್ ಬಂದಿತ್ತು ಅಂದರೆ, ಪುಷ್ಪ ಮೇಡಮ್ ಆಯಿಲ್ ಮಾಡಿದ್ನಲ್ವಾ, ಅದ್ರ ಬಗ್ಗೆ ತುಂಬಾ ಕಮೆಂಟ್ ಬರ್ತಾ ಇದೆ. ಯಾವ ಥರ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿದ್ದಾರೆ. ಸೊ ಅವ್ರ ಹೆಸರು ತಗೊಂಡು ಆ ಕಮೆಂಟ್ಗೆಲ್ಲ ಈ ವಿಡಿಯೋದಲ್ಲಿ ರಿಪ್ಲೈ ಕೊಡ್ತೀನಿ. ಸೊ ಫಸ್ಟ್ ಕಮೆಂಟ್ಸ್ ಬಂದು ನಿಸರ್ಗ ಕುಕಿಂಗ್ ಚಾನಲ್ ಅವರು ಕಮೆಂಟ್ ಮಾಡಿದ್ದಾರೆ. ಸೂಪರ್, ನಿಮ್ಮ ಸ್ಕಿನ್ನು ದೀಪು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಂದು ಆಯಿಲ್ ಸ್ಕಿನ್ ಅಪ್ಲೈ ಮಾಡಬಹುದಾ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಅಕ್ಕ, ನಿಮ್ದು ಆಯಿಲ್ ಸ್ಕಿನ್ ಆದರೆ ನೀವು ಮುಖ ತೊಳೆಯೋಕ್ಕೆ ಮುಂಚೆ, ಸ್ನಾನ ಮಾಡೋಕ್ಕೆ ಮುಂಚೆ 10 ನಿಮಿಷ ಚೆನ್ನಾಗಿ ಆಯಿಲ್ನ ಮಸಾಜ್ ಮಾಡಿಕೊಂಡು ಮತ್ತೆ ಮುಖ ತೊಳ್ಕೊಬೇಕಾಗುತ್ತೆ. ತುಂಬ ಹೊತ್ತು ನಮ್ಮ ಸ್ಕಿನ್ ಮೇಲೆ ಆಯಿಲ್ ಏನಾದರೂ ಬಿಟ್ಟರೆ ಪಿಂಪಲ್ಸ್ ಬರುತ್ತೆ ಅಕ್ಕ. ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಮತ್ತೆ ಆಯಿಲ್ ಹಚ್ಚಿರ್ತೀರಲ್ವ, ಅದು ತುಂಬಾ ಪಿಂಪಲ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಿಮಗೆ ಸ್ಕಿನ್ ಬ್ರೈಟ್ ಆಗಬೇಕು ಅನ್ನೋದಾದರೆ ಮಸಾಜ್ ಮಾಡಿದ ತಕ್ಷಣ ಮುಖ ತೊಳ್ಕೊಳ್ಳಿ, ಆವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇನ್ನೊಬ್ಬರು ಕಮೆಂಟ್ ಬಂದು ಸುಜಾತ ಆಚಾರ್ಯ ಅವರು ಕಮೆಂಟ್ ಮಾಡಿದರೆ, ಆಯಿಲ್ ಹಚ್ಚಿ ಫೇಸ್ ವಾಶ್ ಮಾಡುವಾಗ ಫೇಸ್ ವಾಶ್ ಕ್ರೀಮ್ ಯೂಸ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಾನು ಕೂಡ ಆಯಿಲ್ ಹಚ್ಚಿ ಮಸಾಜ್ ಮಾಡಿದ್ಮೇಲೆ ನಾನು ಫೇಸ್ ವಾಶ್ ಕ್ರೀಮ್ನೇ ಅಪ್ಲೈ ಮಾಡಿ ಮುಖ ತೊಳ್ಕೊತಾ ಇರೋದು. ಸೊ ಹಾಗೆ ಬಿಟ್ಟರೆ ನಮ್ದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಪಿಂಪಲ್ಸ್ ಬರುತ್ತೆ. ನಾನು ಫೇಸ್ ವಾಶಲ್ಲೇ ಮುಖ ತೊಳ್ಕೊತಾ ಇದ್ದೀನಿ. ಖಂಡಿತ ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ಸೊ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಸುಭಾಷ್ ಸಚಿನ್ ಅನ್ನೋರು. ಸೊ ಅವರು ಹೇಳ್ತಾ ಇದ್ದಾರೆ, ಬರೀ ಫೇಸ್ ಬ್ರೈಟ್ ಆಗುತ್ತಾ, ಬೇರೆ ಚೇಂಜಸ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಮುಖ ಬ್ರೈಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಕಣ್ಣಿನ ಸುತ್ತ ಏನಾದರೂ ಬ್ಲ್ಯಾಕ್ ಆಗಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ನೋವಾಗುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಸೊ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ, ಸುಗ್ಗು ಮಂಜುಳಾ ಅನ್ನೋರು. 7 ಇಯರ್ ನನ್ನ ಮಗ, ಅವನಿಗೆ ಹಚ್ಚಬಹುದಾ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಮಕ್ಕಳಿಗೆ ಚೆನ್ನಾಗಿ ಕೈ ಕಾಲಿಗೆ ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿ. ಮುಖದ ಮೇಲೆ ಅಂತೂ ಬಿಡಕ್ಕೆ ಹೋಗ್ಬೇಡಿ. ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಬಾಡಿಗೆಲ್ಲ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಸ್ರಿ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾರೆ. ಏನಾದರೂ ಅಂದರೆ ಬಿಸಿಲಲ್ಲೆಲ್ಲ ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡಿ ಟ್ಯಾನ್ ಆಗಿದ್ರೆ ಅದೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ. ಖಂಡಿತ ಮಕ್ಕಳಿಗೆ ಅಪ್ಲೈ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ, ಆರಾಮಾಗಿ ಮಕ್ಕಳಿಗೆ ಅಪ್ಲೈ ಮಾಡಬಹುದು. ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ, ವಿದ್ಯಾ ಶೋಭಾ ಅನ್ನೋರು. ಟ್ರೈ ಮಾಡಿದೆ, ಯೂಸ್ ಇಲ್ಲ ಅಂತ ಇದ್ದಾರೆ. ಸೊ ನಿಮ್ಗೆ ಏನು ಹೇಳ್ತೀನಿ ಅಂದರೆ, 1 ದಿನ 2 ದಿನದಲ್ಲೇ ತುಂಬ ಚೇಂಜಸ್ ಕಾಣಿದೆ. ನೀವು ಖಂಡಿತ 1 ವಾರ 1 ತಿಂಗಳು ಇದನ್ನು ಅಪ್ಲೈ ಮಾಡಿ, ಆಮೇಲೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವೆಲ್ಲೋ ಟ್ರೈ ಮಾಡಿಲ್ಲ ಅನಿಸುತ್ತೆ, ಸುಳ್ಳು ಹೇಳ್ತಾ ಇರಬಹುದೇನೋ. ತುಂಬ ಜನ ಇದರಿಂದ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಅಷ್ಟೊಂದು ಜನ ಸುಳ್ಳು ಹೇಳ್ತಾರೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಶೋಭಾ ಅವರೇ. ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ಹಚ್ಚಿದ ಮೇಲೆ ಎಷ್ಟು ಅವರು ಇಟ್ಕೊಬೇಕು, ಯಾವಾಗ ವಾಶ್ ಮಾಡಬೇಕು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಇವ್ರಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ದು ಆಯಿಲ್ ಸ್ಕಿನ್ ಆದರೆ ಖಂಡಿತ ನೀವು ಮುಖದ ಮೇಲೆ ತುಂಬ ಹೊತ್ತು ಇಟ್ಕೊಬೇಡಿ. ಒಂದು 10 ನಿಮಿಷ ಮಸಾಜ್ ಮಾಡಿದ ತಕ್ಷಣ ಮುಖ ತೊಳ್ಕೊಳ್ಳಿ. ಡ್ರೈ ಸ್ಕಿನ್ ಆದರೆ ನೈಟೆಲ್ಲ ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ದಿನಕ್ಕೆ 1 ಸತಿ ಮಾತ್ರ ಇದನ್ನು ಅಪ್ಲೈ ಮಾಡಿ. ತುಂಬ ಜಾಸ್ತಿ ಗ್ಲೋ ಕೊಡುತ್ತೆ ಅಂತೇಳಿ 3 4 ಹಚ್ಚಕ್ಕೆ ಹೋಗಬೇಡಿ. ದಿನದಲ್ಲಿ 1 ಸತಿ ಹಚ್ಚಿ ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ.
ಸೊ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಸಂಧ್ಯಾ ಅವರು, ಮ್ಯಾಮ್ ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ನಾನು ಅದನ್ನು ಯೂಸ್ ಮಾಡಿಲ್ಲ, ಪ್ಯೂರ್ ಕೋಕೋನಟ್ ಆಯಿಲೇ ಯೂಸ್ ಮಾಡಿದ್ದೀನಿ. ಪ್ಯಾರಾಶೂಟ್ ಆಯಿಲ್ ಬಂದರೂ ನಾವು ಅದು ಸ್ಮೆಲ್ ಮಾಡಿದಾಗ ಒಂಥರ ಸ್ಮೆಲ್ ಬರುತ್ತೆ. ಸೊ ಅದಕ್ಕೆ ಬೇರೆ ಏನಾದರೂ ಮಿಕ್ಸ್ ಮಾಡಿರ್ಬೋದೇನೋ ಅನಿಸುತ್ತೆ. ಹಂಗಾಗಿ ಪ್ಯೂರ್ ಆಗಿರೋ ಕೋಕೋನಟ್ ಅಲ್ಲಿ ಇದನ್ನು ಮಾಡಿ ಯೂಸ್ ಮಾಡಿ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಜ್ಯೋತಿ ಅನ್ನೋರು, ಸಿಸ್ಟರ್ ಆಯಿಲ್ ಸ್ಕಿನ್ ಆ್ಯಂಡ್ ಡ್ರೈ ಸ್ಕಿನ್ ಅಂತ ಹೇಗೆ ತಿಳಿದುಕೊಳ್ಳೋದು ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಆಯಿಲ್ ಸ್ಕಿನ್ ಅನ್ನೋದು ಹೇಗೆ ತಿಳ್ಕೊಬೋದಂದರೆ, ನಾವು ಮುಖ ತೊಳ್ಕೊಂಡು ಬಂದಮೇಲೆ ಮುಖಕ್ಕೆ ಏನು ಅಪ್ಲೈ ಮಾಡ್ದಿರ ಒಂದು 1/2 15 ನಿಮಿಷ ಬಿಟ್ಟು ಆಮೇಲೆ ನಿಮ್ಮ ಮುಖ ನೋಡಿ ಏನಾದರೂ ತುಂಬ ಆಯಿಲ್ ಆಗಿದೆ ನಿಮ್ಮ ಆಯಿಲ್ ಸ್ಕಿನ್ ಅಂತ. ಮುಖ ತೊಳೆದಿದ್ದಾದ್ಮೇಲೆ ನಿಮ್ಮ ಸ್ಕಿನ್ನಲ್ಲಿ ಯಾವುದು ಆಯಿಲ್ ಇದ್ದೀರ ಡ್ರೈ ಆಗಿದ್ರೆ ನಿಮ್ಮದು ಡ್ರೈ ಸ್ಕಿನ್ ಅಂತ ಅನ್ಬೋದು. ಸೊ ಈ ಥರ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ದು ಆಯಿಲ್ ಸ್ಕಿನ್ನ ಡ್ರೈ ಸ್ಕಿನ್ನ ಅನ್ನೋದು. ಮತ್ತು ಅವರೇ ಇನ್ನೊಂದು ಕಮೆಂಟ್ ಹಾಕಿದ್ದಾರೆ, ಈ ಆಯಿಲ್ಗೆ ಬುತ್ತಾನಿ ಮಿಟ್ಟಿ ಹಾಕಿ ಅಪ್ಲೈ ಮಾಡ್ಬೋದಾ ಅಂತ. ಖಂಡಿತ ಇಲ್ಲ, ಈ ಆಯಿಲ್ಗೆ ಮುಲ್ತಾನಿ ಮಿಟ್ಟಿ ಹಾಕಿ ಅಪ್ಲೈ ಮಾಡಬೇಡಿ. ಮುಲ್ತಾನಿ ಮಿಟ್ಟಿನೇ ಸಪ್ರೇಟಾಗಿ ವಾಟರು, ಮಿಲ್ಕು, ರೋಸ್ ವಾಟರ್ ಹಾಕ್ಕೊಂಡು ಅಪ್ಲೈ ಮಾಡಿ, ಅದು ತುಂಬ ಒಳ್ಳೆಯದು. ಆಯಿಲ್ ಮಿಕ್ಸ್ ಮಾಡಿ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಕುರ್ಮೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬೇಗ ಸಾಫ್ಟ್ ಆಗೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇನು ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ನಾವು ಏನು ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೀರಲ್ವ ಅದನ್ನು ನಾನು ಒಂದು ಪಾತ್ರೆಗೆ ನೀರು ಮತ್ತು ಉಪ್ಪು, ಅರಿಶಿನ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಮಸಾಲ ಬಂದು ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಯಾಬೇಜ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಯಾಬೇಜ್ ಬೇಗ ಅಷ್ಟು ನೀರು ಹಾಕ್ಕೊಂಡು ಇವಾಗ ಇದನ್ನು 2 ವಿಸಿಲ್ ತಗೊತೀನಿ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ಟೇಸ್ಟು ವಾವ್ ಸೂಪರ್ ಆಗಿರುತ್ತೆ. ಸೊ ಅದು ವಿಸಿಲ್ ಬರೋ ಅಷ್ಟೊತ್ತಿಗೆ ಇವಾಗ ನಾನು ಚಪಾತಿಗೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸೊ ಇನ್ನು ಕೆಲವ್ರ ಕಮೆಂಟು ಇವಾಗ ಆನ್ಸರ್ ಮಾಡೋಣ ಬನ್ನಿ. ಅಂದ್ರೂ ಗೌಡ ಅವರು ಕೇಳ್ತಾ ಇದ್ದಾರೆ, ಮೇಡಮ್ ಈ ಆಯಿಲ್ನ ಫ್ರಿಜ್ಜರಲ್ಲಿ ಇಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಫ್ರಿಜ್ಜಲ್ಲೇನು ಇಡಬೇಡಿ, ಈಚೆ ಕಡೆನೇ ಇಟ್ಟು ಇದನ್ನು ಅಪ್ಲೈ ಮಾಡ್ಕೊಬೋದು. ಫ್ರಿಜ್ಜಲ್ಲಿರೋ ಅವಶ್ಯಕತೆ ಇಲ್ಲ. ಸೊ ನೋಡಿ ಕುರ್ಮಾ ರೆಡಿ ಆಗಿದೆ. ವಾವ್ ಸೂಪರ್ ಆಗಿದೆ ಗೊತ್ತಾ. ಖಂಡಿತ ಒಂದ್ಸತಿ ಈ ಥರ ಟ್ರೈ ಮಾಡಿ. ಇದು ಚಪಾತಿಗೆ, ಪೂರಿಗೆ, ಅನ್ನ ಕೂಡ ಸೂಪರ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿದೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಕುರ್ಮಾ ಆಯಿತು, ಚಪಾತಿ ಮಾಡ್ಕೊಬೇಕು. ಇವಾಗ ಚಪಾತಿ ಲಟ್ಸ್ಕೊತಾ ಇದ್ದೀನಿ. ಸೊ ಇನ್ನೊಬ್ಬರು ಕಮೆಂಟ್ಗೆ ಆನ್ಸರ್ ಮಾಡೋಣ ಬನ್ನಿ. ಸಹನ್ ಅವರು ಕೇಳ್ತಾ ಇದ್ದಾರೆ, ಮುಖ ತೊಳೆಯೋಕ್ಕೆ ಯಾವ ಸೋಪ್ ಯೂಸ್ ಮಾಡಬೇಕು ಮೇಡಮ್ ಅಂತ ಇದ್ದಾರೆ. ಇದಕ್ಕೆ ನೀವು ಯಾವುದು ಡೈಲಿ ಬೇಸಿಕ್ ಮೇಲೆ ಯೂಸ್ ಮಾಡ್ತಾ ಇದ್ದೀರೋ ಅದನ್ನೇ ಯೂಸ್ ಮಾಡಿ. ಕೆಲವರು ಹೇಳ್ತಾರೆ ಕಡಲೆ ಹಿಟ್ಟಲ್ಲಿ ಮುಖ ಫೇಸ್ ಅಂದರೆ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿದ್ಮೇಲೆ ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ಮುಖ ತೊಳ್ಕೊಳ್ಳಿ, ಆಮೇಲೆ ನಿಮ್ಮ ದಿನನಿತ್ಯದಲ್ಲಿ ಏನು ಯೂಸ್ ಮಾಡ್ತೀರೋ ಅದರಲ್ಲಿ ಮುಖ ತೊಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನೇನು ಆ ಥರ ಮಾಡ್ತಾ ಇಲ್ಲ. ನಾನು ಏನು ದಿನನಿತ್ಯದಲ್ಲಿ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನೋ ಅದರಲ್ಲೇ ಮುಖ ತೊಳ್ಕೊತಾ ಇದ್ದೀನಿ. ಸಹನವರೇ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ಸುಮಾರು ಕಮೆಂಟ್ ಮಾಡಿದ್ದಾರೆ, ಮ್ಯಾಮ್ ಇದನ್ನು 4-5 ಇಯರ್ ಓಲ್ಡ್ ಬೇಬಿಗೆ ಯೂಸ್ ಮಾಡಬಹುದಾ, ಪ್ಲೀಸ್ ರಿಪ್ಲೈ ಮಾಡಿ ಅಂತ ಇದ್ದಾರೆ. ಖಂಡಿತ ಇದನ್ನು ಮಸಾಜ್ ಮಾಡಬಹುದು. ಮಕ್ಕಳಿಗೇನು ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ. ಇದಕ್ಕೆ ಬೇರೆ ಏನು ನಾವು ತಂದು ಹಾಕಿಲ್ಲ. ಬೀಟ್ರೂಟು, ಕ್ಯಾರೆಟು ಮತ್ತು ಕೋಕೋನಟ್ ಆಯಿಲ್ 3 ಹಾಕಿರೋದು, ಬೇರೆ ಏನೂ ಹಾಕಿಲ್ಲ. ಹಾಗಾಗಿ ಮಕ್ಕಳಿಗೆ ಹಚ್ಚಬಹುದು. ನಾವು ಮಕ್ಕಳಿಗೆ ಮನೆಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ತೀರಲ್ವ, ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಹಾಗಾಗಿ ಹಚ್ಚಬಹುದು, ಹಚ್ಚಿ ನೋಡಿ ನಿಮ್ಮ ಮಕ್ಕಳಿಗೆ. ಸೊ ಇಷ್ಟು ಕಮೆಂಟ್ಸ್ ಬಂದಿದೆ. ಎಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅನ್ಕೊತೀನಿ. ಏನಾದರೂ ಮಿಸ್ ಆಗಿದರೆ ಕಮೆಂಟ್ ಸೆಕ್ಷನ್ ಮತ್ತೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಮತ್ತೆ ಏನಾದರೂ ಡೌಟ್ ಇದ್ದರೆ ತಿಳಿಸಿ, ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ನಿಮಗೆಲ್ಲ ಯಾವ ಥರ ರಿಸಲ್ಟ್ ಸಿಕ್ತು ಕಮೆಂಟ್ ಸೆಕ್ಷನ್ ಬಂದು ತಿಳಿಸಿ. ಟ್ರೂ ಆಗಿ ತಿಳಿಸಿ. ನಾವೇನೇ ಅಪ್ಲೈ ಮಾಡಿದ್ರೂ ಸ್ಕಿನ್ಗೆ
ಸಡನ್ನಾಗಿ ರಿಸಲ್ಟ್ ಕೊಡಲ್ಲ, ಅದಕ್ಕೂ ಟೈಮ್ ಬೇಕು. 1 ತಿಂಗಳು 2 ವಾರ ಈ ಥರ ಹಚ್ಚಿ ನೋಡಿ. ಆವಾಗ ಏನಾದರೂ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಕಾಣಿದ್ರೆ ಇದನ್ನು ಹಚ್ಚೋದನ್ನು ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಸ್ಟಾಪ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು, ಚಪಾತಿ ಮತ್ತು ಕುರ್ಮಾ. ಇವಾಗ ಮಕ್ಕಳಿಗೆಲ್ಲ ಟಿಫನ್ ಕೊಡ್ತಾ ಇದ್ದೀನಿ, ಹಾಗೆ ಟಿಫನ್ ಕಟ್ತಾ ಇದ್ದೀನಿ. ಇವತ್ತಿನ ಲಾಗ್ ಬಂದು ಶನಿವಾರ ಆಗಿರೋದ್ರಿಂದ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ, ವಾರದ ಪೂಜೆ ಮತ್ತು ಮನೆ ಕೆಲಸ ಎಲ್ಲನೂ. ಸೊ ಹಾಗಾಗಿ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಅವ್ರಿಗೆಲ್ಲ ಟಿಫನ್ ಎಲ್ಲ ಕೊಟ್ಬಿಟ್ಟು ಬಂದೆ. ಚಪಾತಿ ತೀಡಿದ್ನೆಲ್ಲ ತುಂಬ ಸುಸ್ತಾಯಿತು ನಿಂತ್ಕೊಂಡು ಮಾಡಿ. ಚಪಾತಿ ಮಾಡಿದಾಗೆಲ್ಲ ತುಂಬಾ ಸುಸ್ತಾಗುತ್ತೆ, ತುಂಬ ಹೊತ್ತು ನಿಂತ್ಕೊಬೇಕಲ್ಲ, ಹಾಗಾಗಿ ಇಲ್ಲಿ ಬಂದು ಈಚೆ ಒಂದು 10 ನಿಮಿಷ ಕುತ್ಕೊತಾ ಇದ್ದೀನಿ. ಸೊ ಇವಾಗ ನನ್ನ ಮಗನು ರೆಡಿಯಾಗಿ ಹೊರಡ್ತಾ ಇದ್ದಾನೆ. ನನ್ನ ಮಗನ ಸೈಕಲಲ್ಲಿ ಹೋಗ್ತಾನೆ, ನನ್ನ ಮಗಳು ಬಂದು ಕರ್ಕೊಂಡು ಹೋಗ್ಬೇಕು. ಸೊ ನನ್ನ ಮಗ ಯಾವಾಗೂ ಬೇಗ ರೆಡಿಯಾಗಿ ಹೊರಡ್ತಾನೆ, ಮಗಳೇ ತುಂಬ ಲೇಟ್ ಮಾಡ್ತಾಳೆ, ಹಾಗಾಗಿ ಅವನು ವೆಯ್ಟ್ ಮಾಡಲ್ಲ. ಸೊ ಮಗಳು ಹೊರಟ್ಲು. ಇವಾಗ ಅವರೆಲ್ಲ ಹೋದ್ಮೇಲೆ, ಯಜಮಾನ್ರು ಮಕ್ಕಳು ಎಲ್ಲ ಹೋದ್ಮೇಲೆ ಇವಾಗ ನಾನು ಮೇಲೆ ಬಂದು ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂದರೆ ಒಂದು 5 ನಿಮಿಷ ಮೇಲೆ ಬಂದರೆ ಸಾಕು ಮುಖ ಎಲ್ಲ ಫುಲ್ ಟ್ಯಾನ್ ಆಗೋಗುತ್ತೆ, ಅಷ್ಟೊಂದು ಬಿಸಿಲಿದೆ. ಸೊ ದಿನನಿತ್ಯ ಕೆಲಸ ಮಾಡೋರು ಅದು ಯಾವ ಥರ ಮಾಡ್ತಾರೋ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಅವ್ರು ತುಂಬಾ ಗ್ರೇಟ್ ಅನಿಸುತ್ತೆ. ಅಷ್ಟೆಲ್ಲ ಬಿಸಿಲಲ್ಲಿದ್ರೂ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಾವು ಒಂದು 10 ನಿಮಿಷ 5 ನಿಮಿಷ ಏನಾದರೂ ಬಿಸಿಲಿಗೆ ಹೋದರೆ ಸಾಕು, ಯಪ್ಪ ಬಿಸಿಲು ಅಂತೀರಿ. ಸೊ ಹಾಗಾಗಿ ಗಿಡಗಳಿಗೆ ಎಷ್ಟೇ ನೀರು ಹಾಕಿದ್ರೂ ತುಂಬ ಬಿಸಿಲಿರೋದ್ರಿಂದ ಒಣಗ್ತಾ ಇದೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬಾಕ್ಲೆಲ್ಲ ತೊಳ್ಕೊಂಡೆ. ಸೊ ಈ ಸೈಕಲ್ ಬಂದು ನಂದು, ನಾನು ಇಷ್ಟು ದಿನದಿಂದ ತುಳಿಯೋದು ಬಿಟ್ಬಿಟ್ಟಿದ್ದೆ. ಸೊ ಇದು ಒಂದು ಸೈಡಲ್ಲಿ ನೋಡ್ಕಲ್ಲೇ ಇತ್ತು, ಹಾಗಾಗಿ ಯಾರಿಗಾದ್ರೂ ಕೊಡೋಣ ಯೂಸ್ ಆಗುತ್ತೆ ಅಂತೇಳಿ ಇದನ್ನೆಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದೀನಿ. ನಮ್ಮ ಯಜಮಾನ್ರು ಗೊತ್ತಿರೋರು ನರ್ಸರಿಯಲ್ಲಿ ಅವ್ರ ಮಗಳು 3 ಕಿಲೋಮೀಟ್ರ್ ನಡ್ಕೊಂಡೋಗಿ 3 ಕಿಲೋಮೀಟ್ರ್ ನಡ್ಕೊಂಡು ಬರ್ತಾಳಂತೆ, ಹೆಣ್ಣು ಹುಡುಗಿ, ಸ್ಕೂಲ್ಗೆ ಹೋಗೋ ಹುಡುಗಿ. ಹಾಗಾಗಿ ಆ ಮಗುಗೆ ಎತ್ಕೊಂಡೋಗಿ ಕೊಡೋಣ, ನಾವಂತೂ ಯೂಸ್ ಮಾಡ್ತಾ ಇಲ್ಲ, ಆ ಮಗುಗಾದ್ರೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಸ್ವಲ್ಪ ಟೈರ್ ಎಲ್ಲ ಕೆಟ್ಟೋಗಿತ್ತು, ಎಲ್ಲ ರೆಡಿ ಮಾಡಿಸಿ ತಂದು ಇಟ್ಟಿದ್ದೀರಿ ಅವ್ರು ಕೊಡೋಣ ಅಂತೇಳಿ. ನೀವು ಅಷ್ಟೇ ನಿಮ್ಮ ಮನೇಲಿ ಏನಾದರೂ ನೀವು ಉಪಯೋಗಿಸ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಯಾರಿಗಾದ್ರೂ ಉಪಯೋಗ ಇದ್ದರೆ ಅವ್ರಿಗೆ ಕೊಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನೋಡಿ ಬಾಕ್ಲೆಲ್ಲ ತೊಳೆದು ರಂಗೋಲಿ ಅಟ್ಟಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ಬಂದೆ. ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ನಂಗೆ ತುಂಬಾ ಸುಸ್ತಾಯಿತು. ಹಾಗಾಗಿ ಫಸ್ಟಿಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಬಂದು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ನಾನು ಯಾವಾಗೂ ಅಷ್ಟೇ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಕೆಲಸ ಮಾಡ್ಕೊತೀನಿ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ಮೇಲೆ ಬಟ್ಟೆ ಹಾಕಿದ್ದೆ, ಬಟ್ಟೆ ಎಲ್ಲ ಒಗ್ದಿತ್ತು ಮಿಷಿನು. ಇವಾಗೆಲ್ಲ ಹಾರಾಕ್ಬಿಟ್ಟು ಬಂದು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಮನೆ ಕೆಲಸ ಎಲ್ಲ ಮುಗೀತು. ಈಗ ಸ್ಕಿನ್ಗೆ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ಬೇಕಲ್ಲ ಪೂಜೆ ಮಾಡೋದಕ್ಕೆ. ಹಾಗಾಗಿ ಇವಾಗ ಸ್ನಾನ ಮಾಡೋಕ್ಕೆ ಮುಂಚೆ ಪುಷ್ಪಿ ಮೇಡಮ್ ಆಯಿಲ್ ಮಾಡಿದ್ನಲ್ವ, ಕ್ಯಾರೆಟ್ ಆಯಿಲು, ಅದನ್ನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಇದನ್ನು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತೀನಿ. ತುಂಬ ಚೆನ್ನಾಗಿ ಸ್ಕಿನ್ಗೆ ಮಸಾಜ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಆದಷ್ಟು ಮಸಾಜ್ ಹೇಗೆ ಮಾಡೋದು ಅನ್ನೋದು ತುಂಬ ವಿಡಿಯೋಸ್ ಇದೆ, ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮುಖಕ್ಕೆ. ನಾನಿವಾಗ ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಸಾಜ್ ಮಾಡೋದ್ರಿಂದ ಸ್ಕಿನ್ಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ. ಆಮೇಲೆ ಸ್ಕಿನ್ನಲ್ಲಿ ಏನಾದರೂ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆ ಥರ ಏನಾದರೂ ಇದ್ರೂ ಅದು ಕೂಡ ನೀವು ಮಸಾಜ್ ಮಾಡೋದ್ರಿಂದ ಎಲ್ಲ ರಿಮೂವ್ ಆಗುತ್ತೆ. ನಾನು ಮಾಡ್ತಾ ಇದ್ರೆ ಇಲ್ಲಿ ಅಪ್ಪರ್ ಲಿಪ್ಸ್ ಹತ್ರ ಮತ್ತು ಮುಖ ಹತ್ರ, ಚಿನ್ನ ಹತ್ರ ಎಲ್ಲ ಇರುತ್ತಲ್ವ, ಅಲ್ಲೆಲ್ಲ ರಿಮೂವ್ ಆಗ್ತಾ ಇತ್ತು. ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮುಖನ ಮಸಾಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೀವು ಅಷ್ಟೇ ಆಯಿಲ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮುಖದ ಮೇಲೆ ಮಾತ್ರ ಬಿಡಕ್ಕೆ ಹೋಗಬೇಡಿ, ಯಾಕಂದರೆ ನಂದು ಆಯಿಲ್ ಸ್ಕಿನ್ನು, ಹಾಗಾಗಿ ಮುಖದ ಮೇಲೆ ಬಿಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹೋಗಿ ಮುಖ ತೊಳ್ಕೊಳ್ಳಿ, ಇಲ್ಲಾಂದರೆ ಸ್ನಾನ ಮಾಡ್ಕೊಳ್ಳಿ. ನಾನು ಇವಾಗ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ನೋಡ್ತಾ ಇದ್ದೀರಾ, ಎಷ್ಟೊಂದು ಚೆನ್ನಾಗಿ ಬ್ರೈಟ್ ಆಗಿದೆ. ಇವಾಗ ನೋಡಿ ಸ್ನಾನ ಮಾಡ್ಕೊಂಡ್ಬಂದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮುಖ. ಸೊ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡೆ, ಸಿಂಪಲ್ಲಾಗಿ ವಾರದ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಖುಷಿ
ಸೊ ನೋಡಿ ಫೈನಲಿ ಪೂಜೆ ಆಯಿತು. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮು 12 ಗಂಟೆ ಆಯಿತು. ಎಲ್ಲ ಕೆಲಸ ಒಬ್ಬಳು ಮಾಡಬೇಕಲ್ವ, ಹಾಗಾಗಿ ಟೈಮ್ ತಗೊಳುತ್ತೆ. ಸೊ 12 ಗಂಟೆ ಆದಮೇಲೆ ಇವಾಗ ನಾನು ಅಡುಗೆ ಏನಾದರೂ ಮಾಡೋಣ ಅಂದ್ಕೊಂಡೆ. ಸೊ ಶನಿವಾರ ಆಗಿರೋದ್ರಿಂದ ಮಕ್ಕಳೆಲ್ಲರೂ ಬಂದವರೆ. ನೋಡ್ತಾ ಇದ್ದೀನಿ, ರಾತ್ರಿ ಮಾಡಿದ್ದು ಸ್ವಲ್ಪ ಟೊಮೊಟೊ ಸಾರು, ಬೆಳಗ್ಗೆ ಮಾಡಿದ್ದು ಕುರ್ಮಾ ಎಲ್ಲ ಇದೆ. ಅದಕ್ಕೆ ಅನ್ನ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಏನು ಮಾಡೋಕ್ಕೆ ಹೋಗಿಲ್ಲ. ಮಕ್ಕಳಿಗೆ ಓದಿಸ್ತಾ ಇರುವಾಗ ನನ್ನ ಮಗಳು ನಾಡಗೀತೆನ ತಪ್ಪಾಗಿ ಓದುತ್ತಾ ಇದ್ದಾಳೆ. ಸೊ ಅಲ್ಲಿರೋದು ಗಂಧದ ಚಂದದ ಹೊಣ್ಣಿನ ಗಣಿಯೇ ಹೋಗಿ ದಗ ಉರಿಸುವ ಅಂತ ಹೇಳ್ತಾ ಇದ್ದಾಳೆ. ಸೊ ಹೇಗೆ ಹೇಳೋದು ಹೇಳ್ಕೊಡ್ತೀನಿ ಬಾ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಾನಿವಾಗ ಹಾಡ್ತೀನಿ. ಫಸ್ಟ್ ಟೈಮ್ ನನ್ನ ಜೊತೆ ನೀನು ನೋಡ್ತೀಯಾ? ನನ್ನ ಮಗನ ನೋಡು, ದಗ ಉರಿಸುವ ಹೇಳು ಅಂತ ಹೇಳ್ತಾ ಇದ್ದಾರೆ. ನಾಡಗೀತೆನೆಲ್ಲ ತಪ್ಪಾಗಿ ಆಡ್ತಾ ಇದ್ದಾರೆ. ನಾವು ಓದ್ತಾ ಇದ್ದಾಗ ಇದನ್ನೇ ನಾವು ಬೆಳಗ್ಗೆ ಮಾರ್ನಿಂಗ್ ಪ್ರೇಯರ್ಗೆ ನಿಲ್ಲಿಸ್ತಾ ಇದ್ರಲ್ವ, ಇದು ಫುಲ್ ಸಾಂಗ್ ಆಡ್ತಾ ಇದ್ರಿ. ಮತ್ತು ರಾಷ್ಟ್ರಗೀತೆ ಇವೆರಡೇ ಆಡ್ತಾ ಇದ್ದಿದ್ದು. ಇವಾಗ ಬರ್ತಾ ಸ್ಕೂಲುಗಳಲ್ಲೆಲ್ಲ ಅವ್ರ ಸ್ಟೈಲಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದ ಆಡ್ತಾ ಇದ್ದಾರೆ. ಇದನ್ನೆಲ್ಲ ಯಾರೂ ಆಡ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲಾಗಿ ಆಡ್ತಾ ಇರ್ಬೋದೇನೋ ಇವಾಗ್ಲೂ. ಸೊ ಇದನ್ನ ಆಡ್ದಾಗೆಲ್ಲ ನನಗೂ ನೆನಪಾಗುತ್ತೆ. ಅವಾಗ ಬುಕ್ ತೆಕ್ಕೊಂಡು ನಾನು ಆಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ಹಾಗಾಗಿ ಓಕೆನಾ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊಣ್ಣಿನ ಗಣಿಯೇ, ರಾಘವ ಮಧುಸೂದನವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಚಮ ಗೌತಮ ಜಿನುಗುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಈ ಸಾಂಗ್ ಆಡೋದಕ್ಕೆ. ಯಾವಾಗಾದ್ರೂ ಬೇಜಾರಾದಾಗ ಕನ್ನಡ ಬುಕ್ ಎತ್ಕೊಂಡು ನಾಡಗೀತೆ, ರಾಷ್ಟ್ರಗೀತೆ ಮತ್ತು ಕನ್ನಡ ಬುಕ್ಕಲ್ಲಿ ಓದೋ ಕಥೆಗಳಿರುತ್ತಲ್ವ, ಅದು ನನಗೆ ತುಂಬ ಇಷ್ಟ. ಆವಾಗವಾಗ ನನ್ನಿಬ್ಬರು ಮಕ್ಕಳು ಕನ್ನಡ ಬುಕ್ ತಗೊಂಡು ಓದ್ತಾ ಇದ್ದೀನಿ. ಹಾಗೆ ನಾನು ಕನ್ನಡ ಬುಕ್ಕನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೇಜಾರಾದಾಗ ಓದೋಣ ಅಂಥೇಳಿ. ಸೊ ನಿಮಗೆಲ್ಲ ಓದೋದು ಇಷ್ಟನಾ? ನೀವು ಯಾವ್ದಾನ ಬುಕ್ ಇಟ್ಕೊಂಡು ಓದ್ಕೊತೀರಾ ಇಲ್ವಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಓದ್ಕೊ ನಡಿ. ನೀನು ಒಂದೇ ಒಂದು ಸೀತ ನಿಂಗೆ ಕಾಡಕ್ಕೆ ಬರಲ್ಲ ನಡಿ. ನಿಮ್ಮ ಸ್ಕೂಲಾಗಿ ಹೇಳ್ಕೊಡಲ್ಲ ಅದಕ್ಕೆ ಅಂದ್ಬಿಟ್ರೆ ನಡಿ. ಸೊ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಗಿದೆ. ಸ್ವಲ್ಪ ಸಾಂಬಾರಿದೆ, ಟೊಮೊಟೊ ಸಾಂಬಾರು ಬೆಳಗ್ಗೆ ಮಾಡಿರೋ, ಕ್ಯಾಬೇಜ್ ಕುರ್ಮಾ ಇದೆ. ಅದಕ್ಕೆ ಜೊತೆಗೆ ಸ್ವಲ್ಪ ಅನ್ನ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಹಾಗೆ ನೋಡಿ 3 ಚಪಾತಿ ಮಿಕ್ಕಿದೆ. ಸೊ ಇದರಿಂದ ಒಂದು ಒಳ್ಳೆ ಸ್ನ್ಯಾಕ್ ಮಾಡೋಣ ಬನ್ನಿ. ಇದನ್ನು ನಾನು ಒಬ್ಬರು ಯೂಟ್ಯೂಬಲ್ಲಿ ನೋಡಿದೆ, ಅವ್ರು ಮಾಡಿದರು. ಸೊ ಮೊನ್ನೆ ನಾನು ಟ್ರೈ ಮಾಡಿದೆ. ನಾನು ನಮ್ಮ ಯಜಮಾನ್ರು ಇಬ್ಬರು ಮೊನ್ನೆ ಚಪಾತಿ ಮಾಡಿದಾಗ ಉಳಿದಿತ್ತು. ಸೊ ನೋಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇವಾಗ ಮಕ್ಳಿಗೆ ಮಾಡ್ಕೊಡೋಣ, ಹೆಂಗಿದ್ರೇನು ಓದ್ತಾ ಇದ್ದಾರೆ. ಅವಾಗಿಂದ ಅದು ಕೊಡು ಇದು ಕೊಡು ಅಂತ ಕೇಳ್ತಾನೆ ಇದ್ದಾರೆ. ಸೊ ಈ 3 ಚಪಾತಿಯಲ್ಲಿ ತುಂಬ ಟೇಸ್ಟಿಯಾಗಿ ಒಂದು ಸ್ನ್ಯಾಕ್ ಮಾಡೋಣ ಬನ್ನಿ. ಹೇಗೆ ಮಾಡೋದು ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಇದಂತೂ ನಾನು ಯೂಟ್ಯೂಬಲ್ಲಿ ಒಬ್ಬರು ವಿಡಿಯೋದಲ್ಲಿನೇ ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಯಾವತ್ತೂ ಮಾಡಿರಲಿಲ್ಲ, ಆ ಥರ ಯೋಚನೆನೂ ಬಂದಿರಲಿಲ್ಲ. ಸೊ ಅವ್ರು ತೋರಿಸಿದ್ರಲ್ವ, ನೋಡೋಣ ಚೆನ್ನಾಗಿ ಬರುತ್ತಾ ಅಂತ ಮಾಡಿದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ಬನ್ನಿ ಫ್ರೆಂಡ್ಸ್. ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ ಚಪಾತಿನ. ಇವಾಗ ಮಾಡೋಣ ಬನ್ನಿ. ಏನಂದರೆ ನೋಡಿ, ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿ ಆಗಿದೆಯಾ ನೋಡೋಣ.
ಬಿಸಿಯಾಗಿದೆ. ಎಣ್ಣೆಯಲ್ಲಿ ಈ ಥರ ಚಪಾತಿ ಪೀಸನ್ನು ಹಾಕಿ ಚೆನ್ನಾಗಿ ಕರ್ಕೊಂಡ್ರೆ ಒಂದೊಳ್ಳೆ ಸ್ನ್ಯಾಕ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಕರುಮ್ ಥರ. ನೀವು ಏನಾದರೂ ಚಪಾತಿ ಮಾಡಿ ಉಳಿದಿದ್ರೆ ನೀವು ಈ ಥರ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಂಚ್ಕೊಂಡು. ಸೊ ನೀವು ನೋಡಿ ಏನಾದರೂ ಚಪಾತಿ ಉಳಿದಿದ್ರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ. ಸೊ ನಾನು ವಿಡಿಯೋ ನೋಡಿನೇ ಮಾಡಿದ್ದು, ತುಂಬಾ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇದರೊಂದಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರಬಹುದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋವರೆಗೂ ಎಲ್ಲರಿಗೂ ಬಾಯ್ ಬಾಯ್.